ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜು ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನವೋದಯ ಪ್ರಶ್ನೆ ಪತ್ರಿಕೆಯ ಭಾಷಾ ಸಾಮರ್ಥ್ಯದ ಕೀ ಉತ್ತರಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ನವೋದಯಕ್ಕೆ ಸಂಬಂಧಪಟ್ಟಂತಹ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಗಣಿತ ಕೀ ಉತ್ತರಗಳನ್ನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ತಾವು ಅದನ್ನು ವೀಕ್ಷಣೆ ಮಾಡಬಹುದಾಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಆಯಿತು. ಈಗ ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾನು ಈಗ ಪ್ಯಾಸೇಜ್ ಏನು ಓದಂಗಿಲ್ಲ, ತಮಗೆ ಜಸ್ಟ್ ಕೀ ಆನ್ಸರ್ಗಳನ್ನು ಮಾತ್ರ ತಿಳಿಸ್ಕೊಡ್ತೇನೆ. ಸೊ ಮುಂಬರುವಂಥ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೇನೆ ಸ್ನೇಹಿತರೆ. ಈಗ ಜಸ್ಟ್ ಕೀ ಉತ್ತರಗಳನ್ನ ಮಾತ್ರ ತಾವು ಕೇಳಿ. 61ನೇ ಪ್ರಶ್ನೆ, ಇಲ್ಲಿ ದೀರ್ಘ ಕಾಲದವರೆಗೆ ನಿರಂತರವಾಗಿ ಟಿವಿ ವೀಕ್ಷಿಸುವುದರಿಂದ ನಮ್ಮ ಡ್ಯಾಶ್ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಡ್ಯಾಶ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಇಲ್ಲಿ ಆಪ್ಷನ್ ಬಿ ಬರುತ್ತೆ. ಎತ್ತರದ ಮೇಲೆ, ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ, ತೂಕದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ. ಎತ್ತರದ ಮೇಲೆ ಪರಿಣಾಮ ಬೀರಂಗಿಲ್ಲ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮಾನಸಿಕ ಸಮಸ್ಯೆಗಳು ಡ್ಯಾಶ್ಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಇದು ಆಪ್ಷನ್ ಎ ಅಲ್ಲಿ ಮನಸ್ಸು ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅಲ್ಲಿ ಹೃದಯ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಜೀರ್ಣಾಂಗ ವ್ಯವಸ್ಥೆ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಶ್ರವಣ ಸಾಮರ್ಥ್ಯ ಕೊಟ್ಟಿದ್ದಾರೆ. ಇಲ್ಲಿ ಮನೋವೈಜ್ಞಾನ ಅಂತ ಹೇಳಿದ್ರೆ ಮಾನಸಿಕ ಸಮಸ್ಯೆ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 63ನೇ ಪ್ರಶ್ನೆ, ಟಿವಿ ವೀಕ್ಷಿಸುವುದು ಮಕ್ಕಳ ಕಣ್ಣಿಗೆ ದೃಷ್ಟಿಯ ಮೇಲೆ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರುತ್ತದೆ ಏಕೆಂದರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಅಲ್ಲಿ ಅವರು ಜೀರ್ಣಾಂಗ ವ್ಯವಸ್ಥೆ ಹೊಂದಿರುತ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಅವರು ಟಿವಿ ವೀಕ್ಷಿಸುವಾಗ ತಪ್ಪಾಗಿ ಭಂಗಿಯಲ್ಲಿ ಕುಳಿತಿರುತ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ, ತಪ್ಪಾದ ಭಂಗಿಯಲ್ಲಿ ಕುಳಿತಿರುತ್ತಾರೆ. ಆಪ್ಷನ್ ಸಿ ಅಲ್ಲಿ ಅವರು ಹತ್ತಿರದಿಂದ ಟಿವಿ ವೀಕ್ಷಿಸುತ್ತಾರೆ. ಇದೇ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೆ. ಆಪ್ಷನ್ ಡಿ ಬರಂಗಿಲ್ಲ. ನೆಕ್ಸ್ಟ್ ಅದೇ ರೀತಿ 64ನೇ ಪ್ರಶ್ನೆ, ಜಡ ಪದದ ಸಮಾನ ಅರ್ಥ ಕೊಡುವಂತಹ ಪದ. ಇಲ್ಲಿ ಆಪ್ಷನ್ ಎ ಅಲ್ಲಿ ಶಕ್ತಿಯುತವಾದದ್ದು, ಆಪ್ಷನ್ ಬಿ ಕಾರ್ಯನಿರತ, ಆಪ್ಷನ್ ಸಿ ನಿಧಾನ, ಆಪ್ಷನ್ ಡಿ ಚುರುಕಾದ. ಇಲ್ಲಿ ಆಪ್ಷನ್ ಸಿ ಬರುತ್ತೆ, ನಿಧಾನ ಬರುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆ, ವಾಕ್ಯ ವೃಂದದಲ್ಲಿ ಬಳಸುವಂತಹ ಹಾನಿಕರ ಪದ. ಇದು ಉಪಯುಕ್ತ. ಇಲ್ಲಿ ಆಪ್ಷನ್ ಎ ಅನ್ಯಾಯ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಹತಾಶ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಬರುತ್ತೆ, ಉಪಯುಕ್ತ ಬರುತ್ತೆ. ನೆಕ್ಸ್ಟ್ ವಾಕ್ಯಾವಳಿ 2ರಲ್ಲಿ 66ನೇ ಪ್ರಶ್ನೆ, ನಿಮಗೆ ಧನ್ಯವಾದ ಎಂದು ಹೇಳಿದರೆ ಅದರ ಅರ್ಥ ನಾವು ಎಂದಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಇಲ್ಲಿ ಡಿ ಬರುತ್ತೆ, ಕೃತಜ್ಞರು ಬರುತ್ತೆ. ನೆಕ್ಸ್ಟ್ 67ನೇ ಪ್ರಶ್ನೆ, ಸದ್ಗುಣ ಯಾವುದು. ಇಲ್ಲಿ ಆಪ್ಷನ್ ಎ ಯಲ್ಲಿ ಕೌರ್ಯವನ್ನು ವ್ಯಕ್ತಪಡಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಸಿ ಅಲ್ಲಿ ದುಃಖವನ್ನು ವ್ಯಕ್ತಪಡಿಸುವುದು, ಆಪ್ಷನ್ ಡಿ ಅಲ್ಲಿ ಅಳಲನ್ನು ವ್ಯಕ್ತಪಡಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 68ನೇ ಪ್ರಶ್ನೆ, ಒಬ್ಬರು ತಮ್ಮ ಡ್ಯಾಶ್ನಲ್ಲಿರುವಂತಹ ಸಹ ಕೃತಜ್ಞೆಯಾಗಿರಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಅಲ್ಲಿ ಗುಣಗಳು, ಆಪ್ಷನ್ ಬಿ ಕರ್ತವ್ಯಗಳು, ಆಪ್ಷನ್ ಸಿ ಆಲೋಚನೆಗಳು, ಆಪ್ಷನ್ ಡಿ ಸಂಪಾದನೆ. ಇಲ್ಲಿ ಆಪ್ಷನ್ ಸಿ ಬರುತ್ತೆ, ಸಂಪಾದನೆಯಲ್ಲಿ ಕೃತಜ್ಞರು ಬರುತ್ತೆ. ನೆಕ್ಸ್ಟ್ 69ನೇ ಪ್ರಶ್ನೆ, ಸಹಾಯಕ ಇದೊಂದು ಡ್ಯಾಶ್. ಆಪ್ಷನ್ ಎ ಅಲ್ಲಿ ನಾಮಪದ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಸರ್ವನಾಮ, ಆಪ್ಷನ್ ಸಿ ಕ್ರಿಯಾಪದ, ಆಪ್ಷನ್ ಡಿ ಗುಣವಾಚಕ ಬರಬಹುದು. ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆ, ಸದ್ಗುಣ ಎಂದರೆ ಡ್ಯಾಶ್. ಆಪ್ಷನ್ ಎ ಅಲ್ಲಿ ಗುಣಮಟ್ಟ, ನಾಯಕತ್ವ, ದೃಷ್ಟಿ, ಶಾಂತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಬರುತ್ತೆ ಇಲ್ಲಿ. ನೆಕ್ಸ್ಟ್ ವಾಕ್ಯಾವಳಿ 3ನ ತಿಳ್ಕೊಳ್ಳೋಣ. 71ರಲ್ಲಿ ವಿನಮ್ರತೆ ಒಂದು ಡ್ಯಾಶ್ ಮಹಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಿನಮ್ರತೆ ಒಂದು ಮಹಾನ್ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಬರುತ್ತೆ, ಗುಣ ಬರುತ್ತೆ. ಇಲ್ಲಿ ಆಪ್ಷನ್ ಬಿ ಅಲ್ಲಿ ಕೌರ್ಯ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಪಾಪ, ಆಪ್ಷನ್ ಡಿ ದೋಷ ಕೊಟ್ಟಿದ್ದಾರೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಗುಣ. ನೆಕ್ಸ್ಟ್ 72ನೇ ಪ್ರಶ್ನೆ, ವಿನಮ್ರತೆ ಎಂದರೆ ಡ್ಯಾಶ್. ಆಪ್ಷನ್ ಎ ಅಲ್ಲಿ ಅಹಂಕಾರದಿಂದ ಇರುವುದು, ಆಪ್ಷನ್ ಬಿ ಅಲ್ಲಿ ವಿನಯದಿಂದ ಇರುವುದು, ಆಪ್ಷನ್ ಸಿ ಅಲ್ಲಿ ಕ್ರೌರ್ಯದಿಂದ ಇರುವುದು, ಆಪ್ಷನ್ ಡಿ ಅಲ್ಲಿ ನಿದ್ರೆಯಿಂದ ಇರುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇದಕ್ಕೆ ಬರುತ್ತೆ, ವಿನಯದಿಂದ ಇರುವುದು ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಒಬ್ಬ ವಿನಯವಂತ ವ್ಯಕ್ತಿ ಡ್ಯಾಶ್ ಕಲಿಯುತ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ
ಆಪ್ಷನ್ ಇ ಯಲ್ಲಿ ಇತರರ ಅನುಭವಗಳಿಂದ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಯಲ್ಲಿ ಆತನ ಸ್ವಂತ ಅನುಭವಗಳಿಂದ. ಆಪ್ಷನ್ ಸಿ ಶಿಕ್ಷಕರ ಅನುಭವದಿಂದ. ಆಪ್ಷನ್ ಡಿ ಪೋಷಕರ ಅನುಭವದಿಂದ. ಸೊ ಇಲ್ಲಿ ಆಪ್ಷನ್ ಬಿ ಬರುತ್ತೆ, ಆತನ ಸ್ವಂತ ಅನುಭವದಿಂದ ಕಲಿಯುತ್ತಾನೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಹೆಮ್ಮೆ ಈ ಕೆಳಗಿನ ಯಾವುದಾದರೂ ಸಮಾನಾರ್ಥಕ ಪದ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಬರುತ್ತೆ, ವಿನಯ ಬರುತ್ತೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಅವಿಧೇಯ ಪದದ ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ. ಸೊ ವಿಧೇಯ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ವಾಕ್ಯಾವಳಿ 4ನ್ನ ತಿಳ್ಕೊತಾ ಹೋಗೋಣ. ಇಲ್ಲಿ 76ನೇ ಪ್ರಶ್ನೆ, ಸುಂದರ್ ಲಾಲ್ ಬಹುಗುಣ್ ಅವರು ಒಬ್ಬ ಮಹಾನ್ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಅಲ್ಲಿ ಪರಿಸರವಾದಿ ಬರುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಅವರು ಹಳ್ಳಿಯ ಡ್ಯಾಶ್ಗಳಿಂದ ಆವರಿಸಿದ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಅಲ್ಲಿ ಕತ್ತಲಾದ ಅರಣ್ಯಗಳು, ಆಪ್ಷನ್ ಬಿ ಅಲ್ಲಿ ಕಂದು ಅರಣ್ಯಗಳು, ಆಪ್ಷನ್ ಸಿ ಅಲ್ಲಿ ಹಸಿರು ಅರಣ್ಯಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಒಣಗಿದ ಅರಣ್ಯಗಳು. ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಹಸಿರು ಅರಣ್ಯಗಳು ಬರುತ್ತೆ. ನೆಕ್ಸ್ಟ್ 78ನೇ ಪ್ರಶ್ನೆ, ಅರಣ್ಯದ ಮರಗಳನ್ನು ಕಡಿಯುವುದರಿಂದ ಉಂಟಾದ ಡ್ಯಾಶ್ ಪರಿಣಾಮಗಳು. ಇಲ್ಲಿ ವಿನಾಶಕಾರಿ ಪ್ರವಾಹಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಪ್ರವಾಹ ದ್ವಾರ ಬರುತ್ತೆ. ಆಪ್ಷನ್ ಸಿ ಅನಾವೃಷ್ಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಪ್ರವಾಹ ದೀಪಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ, ವಿನಾಶಕಾರಿಯಾದಂತಹ ಪ್ರವಾಹಗಳು ಬರುತ್ತೆ. ಸುಂದರ್ ಲಾಲ್ ಬಹುಗುಣ್ 79ನೇ ಪ್ರಶ್ನೆ, ಸುಂದರ್ ಲಾಲ್ ಬಹುಗುಣ್ ಇದೊಂದು ಡ್ಯಾಶ್ ನಾಮಪದ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ, ಸಾಮೂಹಿಕ, ಅಮೂರ್ತ, ಅಂಕಿತ ನಾಮ ಬರುತ್ತೆ. ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ 80ನೇ ಪ್ರಶ್ನೆ, ಅತ್ಯಮೂಲ್ಯ ಪದದ ಸಮಾನಾರ್ಥಕ ಪದ. ಇಲ್ಲಿ ಆಪ್ಷನ್ ಎ ಅಲ್ಲಿ ದ್ವೇಷ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಅಸಹ್ಯಕರ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಅಮೂಲ್ಯವಾದ, ಆಪ್ಷನ್ ಡಿ ಅಲ್ಲಿ ಅನುಪಯುಕ್ತ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ, ಅಮೂಲ್ಯವಾದದ್ದು. ಅತ್ಯಮೂಲ್ಯ ಅಂತ ಹೇಳಿದ್ರೆ ಇದಕ್ಕೆ ಸಮಾನಾರ್ಥಕ ಪದ ಅಮೂಲ್ಯವಾದದ್ದು ಬರುತ್ತೆ ಸ್ನೇಹಿತರೆ. ಸೊ ಈಗಾಗಲೇ ನವೋದಯ ಪ್ರಶ್ನೆ ಪತ್ರಿಕೆಯ ಎಲ್ಲ ಕೀ ಉತ್ತರಗಳನ್ನ ನಮ್ಮ ಒಂದು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಟ್ ಆಫ್ ಆಗಿರ್ಬೋದು ಮತ್ತು ಯಾವಾಗ ರಿಸಲ್ಟ್ ಬಿಡುಗಡೆ ಆಗುತ್ತೆ ಆ ಎಲ್ಲ ಮಾಹಿತಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಇರ್ತೇವೆ. ಆ ಕಾರಣಕ್ಕಾಗಿ ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊರಿ. ಇದರಿಂದ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ನವೋದಯಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.